अंगणवाडी कार्यकर्त्यांच्या विविध मागण्या तातडीने मान्य कराव्यात. या मागणीसाठी सोमवारी कर्नाटक राज्य अंगणवाडी कार्यकर्त्या व सहायिका युनियनच्या राज्य समितीच्या दावणगेरे घटकाने महिला व बालकल्याण मंत्री लक्ष्मी हेब्बाळकर यांना निवेदन सादर केले. अंगणवाडी लाभार्थ्यांना बाधा आणणाऱ्या प्रक्रिया सुरू झाल्याचा आरोप करण्यात आला. केंद्र व राज्य सरकारच्या वतीने कामगार विभाग, ग्रामीण विकास विभाग तसेच शिक्षण विभागांतर्गत सरकारी व अनुदानित शाळांमध्ये LKG व UKG वर्ग सुरू करण्यात येत आहेत. त्यामुळे अंगणवाडीतील मुलांची संख्या कमी होत असून अनेक केंद्रे टप्प्याटप्प्याने बंद होण्याच्या मार्गावर आहेत. त्यामुळे बंद होणाऱ्या अंगणवाडी केंद्राच्या जागी अंगणवाडी पूर्व प्राथमिक शाळा सुरू करून कार्यकर्त्यांना शिक्षकांचा दर्जा द्यावा अशी मागणी करण्यात आली. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಯೂನಿಯನ್ IFTU ಇಂದ ನಾವು 15 ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳ ಬಗ್ಗೆ ನಾವು ಮನವಿ ಪತ್ರವನ್ನು ಕೊಟ್ಟಿದ್ವಿ. ಅದರ ಜೊತೆಗೆ 2026-27ನೇ ಬಜೆಟ್ನಲ್ಲಿ ಈಗ ನಡೀತಕ್ಕಂಥ ಸಂದರ್ಭದಲ್ಲಿ ತಾವುಗಳು ಮುಖ್ಯವಾಗಿ ನಮ್ಮ ಡಿಮ್ಯಾಂಡ್ಸ್ಗಳಾದ LKG UKG ಅಂಗನವಾಡಿ ಕೇಂದ್ರಗಳಲ್ಲಿ ತೆಗಿಬೇಕು ಅಂತ ಒಂದು ಕಡೆಗೆ ಹೇಳ್ತೀರಿ, ಇನ್ನೊಂದು ಕಡೆಗೆ ಪ್ರೈಮರಿ ಶಾಲೆಗಳಲ್ಲಿ LKG UKG 1000 ಗಂಟಲೆ ತೆಗಿಯಾಕೊಂತಾರ. ಇದರಿಂದ ನಮ್ಮ ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಮುಚ್ಚುವ ಹಂತಕ್ಕೆ ಬರ್ತಾವೆ. ಅದಕ್ಕೆ ನೀವು ಈ ಬಜೆಟ್ನಲ್ಲಿ 3 ರಿಂದ 6 ವರ್ಷ ಮಕ್ಕಳು ಅಂಗನವಾಡಿ ಕೇಂದ್ರದಲ್ಲೇ ನೀವು ಆರಂಭ ಮಾಡಬೇಕು ಅನ್ನೋದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತ ಅವ್ರಿಗೆ ಒಂದೇ ಬೇಡಿಕೆ. ಎರಡನೇದು, ನಮಗೇನು ಈಗ ಆಹಾರ ಕೊಡ್ತೀರಿ ಮಕ್ಕಳಿಗೆ ಅತ್ಯಂತ ಕಳಪೆ ಮಟ್ಟದೈತಿ. ಆ ಕಳಪೆ ಮಟ್ಟದ ಆಹಾರ ಕೊಡೋದು ಬಿಟ್ಟು ಬೇರೆ ಒಳ್ಳೆಯ ಗುಣಮಟ್ಟದ ಆಹಾರ ಕೊಡಬೇಕು ಅನ್ನೋದು ಎರಡನೇ ಬೇಡಿಕೆ. ಮೂರನೇದು ಏನೈತಲ್ಲ, ನಮಗೇನು ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಇವತ್ತು ಏನಾದರೂ ₹1 ಕೂಡ ಹೆಚ್ಚಳ ಮಾಡಿಲ್ಲ ಕೇಂದ್ರ ಸರ್ಕಾರ ಈ 18ರಿಂದ. ಈಗ ನೀವು ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ವೇತನ ಅಂತಂದರೆ ಇವತ್ತೇನು ₹20,800 ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ವಿ. ಸಹಾಯಕರಿಗೆ 18,000 ಕೊಡಬೇಕು ಅಂತ ಕೇಳೀವಿ. ಇವೆಲ್ಲ ಡಿಮಾಂಡ್ಸ್ ಇಟ್ಕೊಂಡು ಇವತ್ತು ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ವಿ. ಅವರು ಕೂಡ ಇಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ ಪೂರ್ತಿ ನೋಡ್ಕೊಳ್ಳೋಂಥ ಜವಾಬ್ದಾರಿ, ಅವರು ಹಣ ಕೊಡ್ತಾ ಇಲ್ಲ, ನಾವೇ ನಡೆಸ್ತಾ ಇದ್ದೇವೆ ಕರ್ನಾಟಕದ ಹೆಚ್ಚಿನ ಪರವಾಗಿ ಅಂತ ನಮ್ಗೆ ಹೇಳಿದರು. ಆದರೆ ಅವ್ರು ನಡೆಸಲಿಲ್ಲ ಅಂದರೂ ಕೂಡ ಕರ್ನಾಟಕ ರಾಜ್ಯ ಇವತ್ತು 4 ಲಕ್ಷ ಕೋಟಿ ಬಜೆಟನ್ನು ಮಾಡಿಸ್ತಾ ಇದ್ದೀರಿ. ಇವತ್ತು ಏನು ಅಂಗನವಾಡಿ ಫೌಂಡೇಶನ್ ಅಂತೀರಿ, ಅಂಗನವಾಡಿ ಕಾರ್ಯಕರ್ತರ ತಾಯಂದಿರು ಅಂತೀರಿ, ಶಿಕ್ಷಕಿ ಅಂತೀರಿ, ಅದಕ್ಕೆ ಅವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತ ಇವತ್ತು ಅವ್ರಿಗೆ ಒತ್ತಾಯ ಮಾಡಿದ್ವಿ. ಅವರು ಕೂಡ ನಾವು ಕೂಡ ನಮ್ಮ ಬಜೆಟ್ನಲ್ಲಿ ಹೇಳ್ತೇವೆ ಅಂತ ಒಂದು ಭರವಸೆ ನೀಡಿದರು. ಮತ್ತು ನಾವು ಏನಾದರೂ ಈಗ ಶಾಲೆ ಟೈಮು ಮಕ್ಕಳ ಕಾಲೇಜ್ ಹುಡುಗರು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಪರೀಕ್ಷೆ ಟೈಮು ಈ ಹೊತ್ತಿನಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡೋದು ಬೇಡ ಮೇಡಮ್ಮ, ನೀವು 6ನೇ ತಾರೀಕು ಬಜೆಟ್ ಐತಿ, ಆ ಬಜೆಟ್ನಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಈಗೇನು ನಾವು 9 ಬೇಡಿಕೆಗಳನ್ನು ಕೊಟ್ಟೇವೆ ಅವಷ್ಟು ಈಡೇರಿಸಬೇಕಂತ ಅವ್ರಿಗೆ ಒತ್ತಾಯ ಮಾಡಿದ್ವಿ. ಹೆಸರು ಹೊನ್ನಪ್ಪ ಮರೆಯಮ್ಮನವರು, ರಾಜ್ಯಾಧ್ಯಕ್ಷರು, अंगणवाडी युनियन IFTU. यावेळी MB शारदम्मा, होनप्पा मरेमन्नवर, ज्योती कुलकर्णी, राजेश्वरी ठाकूर यासह इतर पदाधिकारी उपस्थित होते. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.